ಹಾಯ್, ವೆಲ್ಕಮ್ ಟು ಕನ್ನಡ ಎಐ ಲವ್ ಸ್ಟೋರಿ. ಇವರಿಬ್ರು ಮದುವೆ ಆಗೋಕೆ ಬಂದಿರ್ತಾರೆ. ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ಕಪಲ್ಸ್. ಕೈಲಾಶ್ CEO ಆಫ್ ಭಾರದ್ವಾಜ್ ಗ್ರೂಪ್, ಫುಲ್ ರಿಚ್ ಪಾರ್ಟಿ. ಸಮೃದ್ಧಿ ಒಂದು ಬುಕ್ ಸ್ಟೋರ್ ಮ್ಯಾನೇಜರ್, ಸಿಂಪಲ್ ಹುಡುಗಿ. ಇವರಿಬ್ರಿಗೂ ಮದುವೆ ಅಂದ್ರೆ ಇಷ್ಟ ಇರಲ್ಲ. ಆದ್ರೆ ಅವ್ರು ಮದುವೆ ಆಗ್ತಿರ್ತಾರೆ ಅಂದ್ರೆ ಅದು ಒಂದು ದೊಡ್ಡ ಕತೆ. ಈ ಪಾರ್ಕ್ ಅಲ್ಲಿ ಕೂತಿರೋರು ಕೈಲಾಶ್ ಅಜ್ಜಿ ಲಕ್ಷ್ಮಮ್ಮ ಅಂತ. ಅವ್ರು ಪರ್ಸ್ ಕಿತ್ಕೊಳ್ಳೋಕೆ ಒಬ್ಬ ಕಳ್ಳ ಬಂದಿರ್ತಾನೆ. ಅವಾಗ ನಮ್ಮ ಹೀರೋಯಿನ್ ಸಮೃದ್ಧಿ ಬಂದು ಆ ಕಳ್ಳನ ಎದ್ದು ಅಥವಾ ಹೊಡೆದು ಆ ಅಜ್ಜಿನ ಸೇವ್ ಮಾಡಿರ್ತಾಳೆ. ಈ ಅಜ್ಜಿಗೆ ಸಮೃದ್ಧಿ ನೋಡಿದಾಗ ನಮ್ ಕೈಲಾಶ್ಗೆ ಒಳ್ಳೆ ಜೋಡಿ ಆಗ್ತಾಳಲ್ಲ ಇವಳು ಅಂತ ಕೈಲಾಶ್ಗೆ ಫೋರ್ಸ್ ಮಾಡಿ ಮದ್ವೆಗೆ ಒಪ್ಸಿರ್ತಾಳೆ. ಹೀರೋಯಿನ್ ಸಮೃದ್ಧಿಗೆ ಒಬ್ಳು ಅಕ್ಕ ಸಹನಾ ಅಂತ. ಅವಳಿಗೆ ಡಿವೋರ್ಸ್ ಆಗಿ ಒಂದ್ ಮಗು ಇರುತ್ತೆ. ಅವಳಿಗೆ ಒಂದೇ ಚಿಂತೆ, ಎಲ್ಲಿ ನನ್ನ ತಂಗಿ ಮದ್ವೆ ಆಗದೆ ನನ್ನ ನೋಡಿ ಅವಳು ಹಂಗೆ ಇಟ್ಬಿಡ್ತಾಳೋ ಅಂತ. ಹಂಗಾಗಿ ಮದ್ವೆ ಆಗು ಅಂತ ಫೋರ್ಸ್ ಮಾಡ್ತಿರ್ತಾಳೆ. ಅವಳಿಗೆ ಸಮಾಧಾನ ಆಗ್ಲಿ ಅಂತ ನಮ್ ಹೀರೋಯಿನ್ ಮದ್ವೆಗೆ ಒಪ್ಕೊಂಡಿರ್ತಾಳೆ. ಇವರಿಬ್ರು ಮದ್ವೆ ರಿಜಿಸ್ಟ್ರೇಷನ್ ಆದ್ಮೇಲೆ ಕೈಲಾಶ್ ಅಪಾರ್ಟ್ಮೆಂಟ್ ಹೋಗ್ತಾರೆ. ಅಪಾರ್ಟ್ಮೆಂಟ್ ಹೋದಾಗ ಅಲ್ಲಿ ಸಮೃದ್ಧಿಗೆ ಒಂದು ಶಾಕ್ ಏನಿರುತ್ತೆ ಅಂದ್ರೆ, ಕೈಲಾಶ ಅವಳಿಗೆ ಒಂದು ಕಾಂಟ್ರಾಕ್ಟ್ ಕೊಟ್ಟು ನಾವು 6 ತಿಂಗಳವರೆಗೂ ಮಾತ್ರ ಮದ್ವೆ ಆಗಿರ್ತೀವಿ, ಅದಾದ್ಮೇಲೆ ಒಬ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾವು ಡಿವೋರ್ಸ್ ತಗೋಬಹುದು ಅಂತ ಹೇಳಿ ಕಾಂಟ್ರಾಕ್ಟ್ ಸೈನ್ ಮಾಡಿ ಅಂತ ಅಂತಾಳೆ. ಅವಾಗ ಸಮೃದ್ಧಿ ಹೆಂಗಿದ್ರು ಅವಳಿಗೆ ಮದ್ವೆ ಮೇಲೆ ಅಷ್ಟು ನಂಬಿಕೆ ಇಲ್ವಲ್ಲ, ಹಂಗಾಗಿ ಸೈನ್ ಮಾಡಿ ಅದಕ್ಕೆ ಒಪ್ಕೊಂಡ್ಬಿಡ್ತಾಳೆ. ಇಲ್ಲಿ ಕೈಲಾಶ್ಗೆ ಡೌಟ್ ಏನಂದ್ರೆ, ಸಮೃದ್ಧಿ ನಮ್ಮ ಆಸ್ತಿ ನೋಡಿ ನನ್ ಮದ್ವೆ ಆಗಕ್ ಬಂದಿದ್ದಾಳೆ ಅಂತ ಡೌಟ್. ಹಂಗಾಗಿ ಈ ಕಾಂಟ್ರಾಕ್ಟ್ ನ ಪ್ರಿಪೇರ್ ಮಾಡಿರ್ತಾನೆ ಅವನು. ನಾನು ಒಬ್ಬ ಆರ್ಡಿನರಿ ಎಂಪ್ಲಾಯಿ ಅಂತ ಸುಳ್ಳು ಹೇಳಿರ್ತಾನೆ. ಹಂಗಾಗಿ ನಮ್ಮ ಸಮೃದ್ಧಿ, ನಾನು ಈ ಮನೆ ಕೆಲಸದಲ್ಲಿ ಎಷ್ಟು ದುಡ್ಡು ಖರ್ಚಾಗುತ್ತೋ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ನಿಮ್ ಜೊತೆ, ನೀವು ನಂಗೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಅದೊಂದು ಮಾತು ಹೇಳಿ ಇಬ್ರು ನಾರ್ಮಲ್ ರೂಮ್ಮೇಟ್ಸ್ಗಳ ತರ ಇರ್ತಾರೆ. ಅವಳು ಬೆಳಗ್ಗೆ ಮಧ್ಯಾಹ್ನ ನೈಟ್ ಟೈಮ್ ಅಡುಗೆ ಮಾಡ್ತಾಳೆ, ಇವನು ಮನೆ ಕೆಲಸ, ಮನೆ ಕ್ಲೀನಿಂಗು, ಪಾತ್ರೆ ತೊಳೆಯೋದು ಅದ್ರಲ್ಲೆಲ್ಲ ಹೆಲ್ಪ್ ಮಾಡ್ತಾನೆ. ಇವರಿಬ್ರು ಸೇರ್ಕೊಂಡು ಗಾರ್ಡನಿಂಗು ಮಾಡ್ತಿರ್ತಾರೆ. ಹಿಂಗೆ 3 ತಿಂಗಳು ಆಗೋಗುತ್ತೆ. ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಒಂದಿನ ಸಮೃದ್ಧಿ ಅವಳು ಕಾಲೇಜ್ ಫ್ರೆಂಡ್ ಜೊತೆ ಕಾಫಿ ಕುಡಿತಾ ಇರ್ತಾಳೆ. ಅದನ್ನ ಅಲ್ಲೇ ಇದ್ದ ಕೈಲಾಶ ನೋಡಿ ಅವನಿಗೆ ಫುಲ್ ಕೋಪ ಬರುತ್ತೆ. ಆಕ್ಚುಲಿ ಸಮೃದ್ಧಿ ಫ್ರೆಂಡ್ಗೆ ಅವಳಂದ್ರೆ ಇಷ್ಟ ಇರುತ್ತೆ. ಅವ್ನ ಕಣ್ಣಲ್ಲಿ ಕಾಣಿಸಿರುತ್ತೆ ಅವಳ ಮೇಲಿರೋ ಪ್ರೀತಿ. ಅದನ್ನ ನೋಡಿ ನಮ್ ಕೈಲಾಶು ಫುಲ್ ಕೋಪ ಮಾಡ್ಕೊಂಡು ವಾಪಸ್ ಹೋಗ್ಬಿಡ್ತಾನೆ. ಆದ್ರೆ ಅವಳ ಫ್ರೆಂಡ್ ಅವಳಂದ್ರೆ ಇಷ್ಟ ಇರುತ್ತಲ್ವಾ, ಆದ್ರೆ ಅವನಿಗೆ ಪ್ರಪೋಸ್ ಮಾಡಿರಲ್ಲ. ಅವನು ಫಾರಿನ್ ಸ್ಟಡೀಸ್ಗೆ ಅಂತ ಹೋಗಿರ್ತಾನೆ. ಫಾರಿನ್ ಇಂದ ಬಂದ ತಕ್ಷಣ ಪ್ರಪೋಸ್ ಮಾಡೋಣ ಅನ್ಕೊಂಡಿರ್ತಾನೆ. ಇನ್ನೇನು ಅವ್ನು ಪ್ರಪೋಸ್ ಮಾಡ್ಬೇಕು ಅವಳಿಗೆ, ಅಷ್ಟರಲ್ಲಿ ಅವನಿಗೆ ಒಂದು ಫೋನ್ ಕಾಲ್ ಬರುತ್ತೆ, ಎಮರ್ಜೆನ್ಸಿ ಫೋನ್ ಕಾಲ್ ಅಂತ. ಅವ್ನು ವಾಪಸ್ ಹೋಗ್ತಾನೆ. ಸಮೃದ್ಧಿ ಅವಳಿಗೆ ಇದೆಲ್ಲ ಗೊತ್ತಿರಲ್ಲ. ನಾರ್ಮಲ್ ಫ್ರೆಂಡ್ ತರ ಮೀಟ್ ಮಾಡ್ಕೊಂಡು ಹೋಗಿ ಬುಕ್ ಸ್ಟಾರ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ವಾಪಸ್ ಹೋಗ್ತಾಳೆ. ಅಲ್ಲಿ ಕೈಲಾಶು ಅವಳಿಗೋಸ್ಕರ ವೇಟ್ ಮಾಡ್ತಿರ್ತಾನೆ. ಅವಳು ಬಂದ ತಕ್ಷಣ ಎಲ್ಲೋಗಿದ್ದೆ ಇವತ್ತು ಅಂತ ಕೇಳ್ತಾನೆ. ಅವಳು ನಾರ್ಮಲ್ ಆಗಿ ನಾನು ಬುಕ್ ಸ್ಟೋರ್ಗೆ ಹೋಗಿ ವಾಪಸ್ ಬರ್ತಿದ್ದೀನಿ ಅಂದಾಗ ಆ ಹುಡುಗ ಯಾರು ಅಂತ ಕೇಳ್ತಾನೆ. ಆ ಹುಡುಗ ಯಾರು ಅಂತ ಕೇಳಿದಾಗ ಇವಳಿಗೆ ನೆನಪಾಗುತ್ತೆ. ಓ ಅಂತ ಇನ್ನೇನು ಅವಳು ಅವನಿಗೆ ರಿಪ್ಲೈ ಮಾಡ್ಬೇಕು. ಅಷ್ಟರಲ್ಲಿ ಅವಳಿಗೆ ಫೋರ್ಸ್ಫುಲ್ ಆಗಿ ಕಿಸ್ ಮಾಡ್ತಾನೆ ಇವನು. ನಮ್ ಸಮೃದ್ಧಿ ಫುಲ್ ಶಾಕು, ಇದೇನಿದು ಕಿಸ್ ಮಾಡ್ತಿದ್ದಾನೆ ಅಂತ. ಅವಳಿಗೆ ಕಪ್ಪಾಳು ಕುಡಿತಾನೆ ಅವನಿಗೊಂದು. ಅವಾಗ ಕೈಲಾಶ್ಗೆ ಫುಲ್ ಕೋಪ ಬಂದು ಅವ್ನ್ ಮನೆ ಬಿಟ್ಟು ಹೋಗ್ತಾನೆ. ಮನೆ ಬಿಟ್ಟು ಹೋದಾಗ ಅವ್ರ ಮನೆಗೆ ಹೋಗ್ತಾನೆ. ಅವ್ರ ಮನೇಲಿ ಆ ಅಜ್ಜಿ ಗೊತ್ತಾಗುತ್ತೆ ಇವನ್ ಮನೆ ಬಿಟ್ಟು ಬಂದಿದ್ದಾನೆ ಅಂತ. ಅವನ ಹತ್ರ ಹೋಗಿ ಏನಾಯ್ತು, ಯಾಕೆ ಮನೆ ಬಿಟ್ಟು ಬಂದಿದ್ಯಾ ಅಂತ ಕೇಳಿದಾಗ ಅವನೆಲ್ಲ ಹೇಳ್ತಾನೆ ಹಿಂಗೆ ಅಂತ. ಅಜ್ಜಿಗೆ ಅವಾಗ ನಗ್ತಾಳೆ ಅಜ್ಜಿ. ಅಯ್ಯೋ, ಅವಳು ಹುಡುಗನ ಜೊತೆ ಕಾಫಿ ಕುಡಿತಿದ್ದ ಅಂತ ನೀನ್ ಮನೆಗೆ ಬಿಟ್ಟು ಬಂದಿದ್ಯಲ್ಲ, ಇನ್ನೇನ್ 3 ತಿಂಗಳು ಇದೆ ಅಷ್ಟೇ ನಿಮ್ದು ಕಾಂಟ್ರಾಕ್ಟ್. ಆ ಕಾಂಟ್ರಾಕ್ಟ್ ಮುಗಿದ್ಮೇಲೆ ಅವಳು ಬೇರೆ ಮದ್ವೆ ಆಗ್ತಾಳಲ್ಲ, ಅವಾಗ ಏನ್ ಮಾಡ್ತೀಯ ಅಂತ ಕೇಳ್ತಾನೆ. ಅವಾಗ ಇವನು ಅದನ್ನ ನೆನೆಸ್ಕೊಂಡು ಅವಳು ಫುಲ್ ಕೋಪ ಬಂದ್ಬಿಡುತ್ತೆ ಅವನಿಗೆ. ಇವಳು ಬೇರೆ ಮದ್ವೆ ಆಗ್ತಾಳ, ಇವಳು ಈ ಜನ್ಮದಲ್ಲಿ ನನ್ನ ಹೆಂಡತಿ ಆಗೇ ಇರ್ಬೇಕು ಅವಳು ಅಂತ ಇವನು ಯೋಚನೆ ಮಾಡ್ತಾನೆ. ಇಲ್ಲಿ ಅವನಿಗೆ ಗೊತ್ತಿಲ್ದಾಗೇನೆ ಸಮೃದ್ಧಿ ಮೇಲೆ ಅವನಿಗೆ ಪ್ರೀತಿ ಆಗಿರುತ್ತೆ. ಅವಳು ಎಷ್ಟು ಸಿಂಪಲ್ ಹುಡುಗಿ, ಅವಳು ನಾರ್ಮಲ್ ಆಗಿ ಕೇರಿಂಗ್ ನೇಚರ್ ಎಲ್ಲ ನೋಡಿ ಅವನಿಗೆ ಅವಳ ಮೇಲೆ ಫುಲ್ ಲವ್ ಆಗ್ಬಿಟ್ಟಿರುತ್ತೆ. ಅದು ಅವನಿಗೆ ಗೊತ್ತಿರಲ್ಲ. ಇವಾಗ ಅವನಿಗೆ ರಿಯಲೈಸ್ ಆಗುತ್ತೆ. ಹಂಗಾಗಿ ಅವಳ ಹತ್ರ ಸಾರಿ ಕೇಳಕ್ಕೆ ಅಂತ ಒಂದು ನಾಯಿ ಮರಿ ಒಂದು ಫ್ಲವರ್ ಬಗ್ಗೆ ತಗೊಂಡೋಗಿ ಸಾರಿ ಕೇಳ್ತಾನೆ. ಸಮೃದ್ಧಿ ಏನೋ ಹೇಳಿರಲ್ಲ, ಸುಮ್ಮನೆ ಇರ್ತಾಳೆ. ಅವನು ಡೈಲಿ ಅವಳನ್ನ ಪಿಕಪ್ ಡ್ರಾಪ್, ಅವಳಿಗೆ ಹುಷಾರಿಲ್ದಾಗ ಕೇರ್ ಮಾಡೋದು, ಡೈಲಿ ಅವಳ ಬಗ್ಗೆ ತುಂಬಾ ಕೇರಿಂಗ್ ಆಗಿ ನೋಡ್ಕೊಂತಿರ್ತಾನೆ. ಸಮೃದ್ಧಿ ಒಂದಿನ, ಯಾಕೆ ನೀವು ಇಷ್ಟೊಂದು ಕೇರ್ ಮಾಡ್ತಿದ್ದೀರಾ, ನಮ್ದಿನ 3 ತಿಂಗಳಲ್ಲಿ ಕಾಂಟ್ರಾಕ್ಟ್ ಮುಗಿಯುತ್ತೆ, ನಾವು ಕಾಂಟ್ರಾಕ್ಟ್ ಮ್ಯಾರೇಜ್ ಕಪಲ್ಸ್ ಅಲ್ವಾ ಅಂದಾಗ ಇವನು ಕೈಲಾಶ್, ಕಾಂಟ್ರಾಕ್ಟ್ ಮ್ಯಾರೇಜಾ, ನಾವು ಯಾವ್ದು ಕಾಂಟ್ರಾಕ್ಟೇ ಸೈನ್ ಮಾಡಿಲ್ವಲ್ಲ, ಏನ್ ಮಾತಾಡ್ತೀಯ ಸಮೃದ್ಧಿ ನೀನು ಅಂತ ಅಂತಾನೆ. ಅವಾಗ ಇವಳಿಗೆ ಅಯ್ಯೋ ಇದೇನಿದೆ, ನಾವು ಕಾಂಟ್ರಾಕ್ಟ್ ಸೈನ್ ಮಾಡಿದೀವಲ್ಲ ಅಂತ ಅವಳಿಗೆ ನಾನು ಇಮ್ಯಾಜಿನ್ ಮಾಡ್ಕೊಂತಿದ್ದೀನ ಏನಿದು ಅಂತ ಅನ್ಸುತ್ತೆ. ಇವಳಿಗೆ ಗೊತ್ತಿಲ್ದಂಗೆನೆ ಕೈಲಾಶ ಕಾಂಟ್ರಾಕ್ಟ್ ನ ಸುಟ್ಟಾಕಿರ್ತಾನೆ. ಅವಾಗ ಸಮೃದ್ಧಿಗೆ ಇವನು ಸಿನ್ಸಿಯರ್ ಆಗಿದ್ದಾನೆ ಅಂತ ಅವಳು ಇವನ ಜೊತೆ ರಿಯಲ್ ಕಪಲ್ ಆಗಿ ಜೀವನ ಮಾಡ್ತಿರ್ತಾನೆ. ಇನ್ನೇನು ನಮ್ಮ ಸಮೃದ್ಧಿನೂ ಅವ್ನ ಲವ್ ಅಲ್ಲಿ ಬೀಳ್ಬೇಕು. ಅಷ್ಟರಲ್ಲಿ ಒಂದಿನ ಸಮೃದ್ಧಿ ಕೈಲಾಶ್ಗೆ ಸರ್ಪ್ರೈಸ್ ಕೊಡಕ್ಕೆ ಅಂತ ಅವನು ವರ್ಕ್ ಮಾಡ್ತಿರೋ ಕಂಪ್ನಿಗೆ ಹೋಗಿರ್ತಾಳೆ. ಆ ಕಂಪ್ನಿಗೆ ಹೋದಾಗ ಅವಳಿಗೆ ಗೊತ್ತಾಗುತ್ತೆ ಇವನು ಎಂಪ್ಲಾಯಿ ಅಲ್ಲ, ಬಾಸ್ ಅಂತ. ಇವನು ನಂಗೆ ಸುಳ್ಳು ಹೇಳಿದ್ದಾನೆ, ನಾನು ಈ ಸುಳ್ಳು ಹೇಳಿರೋ ಮನುಷ್ಯನ ಜೊತೆ ನಾನು ಇರಲ್ಲ ಅಂತ. ಅವಳು ನಂಗೆ ಡಿವೋರ್ಸ್ ಬೇಕು ಅಂತ ಕೇಳ್ತಾಳೆ. ಅವಳು ಓಡೋಗ್ತಿರ್ತಾಳೆ, ನಂಗೆ ಡಿವೋರ್ಸ್ ಬೇಕು, ನಾನು ನಿನ್ ಜೊತೆ ಇರಲ್ಲ ಅಂತ. ಅವಾಗ ಕಾರ್ ಅಡ್ಡ ಬರುತ್ತೆ. ಅಲ್ಲಿ ಇನ್ನೇನು ಆಕ್ಸಿಡೆಂಟ್ ಆಗ್ಬೇಕು. ಅಷ್ಟರಲ್ಲಿ ಕೈಲಾಶ್ ಬಂದು ಅವಳನ್ನ ಸೇವ್ ಮಾಡ್ತಾನೆ. ಇವನಿಗೆ ಆಕ್ಸಿಡೆಂಟ್ ಆಗುತ್ತೆ. ಈ ಕೈಲಾಶ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವಾಗ ಸಮೃದ್ಧಿಗೆ ಫುಲ್ ಟೆನ್ಷನ್ ಆಗ್ತಿರುತ್ತೆ. ಅಯ್ಯೋ, ನನ್ ಗಂಡಂಗೆ ಈ ತರ ಆಯ್ತಲ್ಲ, ನನ್ನ ಸೇವ್ ಮಾಡ್ಕೊ ಹೋಗಿ ಈ ತರ ಆಗ್ಬಿಡ್ತಲ್ಲ, ನಾನು ಕ್ಷಮಿಸ್ಬಿಡ್ತೀನಿ ಅವ್ರನ್ನ ಅಂತ ಅಲ್ಲಿ ಕ್ಷಮಿಸ್ತಾಳೆ. ಇವರಿಬ್ರು ಮತ್ತೆ ರಿಯಲ್ ಕಪಲ್ ಆಗಿ ಮದುವೆ ಆಗಿ ಸಂತೋಷವಾಗಿರ್ತಾರೆ. ಪ್ಲೀಸ್